ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೇಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರುನಾಡು ಘರ್ಜನೆ ನ್ಯೂಸ್. ಗದಗ ಜಿಲ್ಲೆಯಲ್ಲಿ ಗದಗ ತಾಲೂಕಿನ ಬೆಳದಡಿ ಗ್ರಾಮದಲ್ಲಿ ಖಾಸಗಿ ಶಾಲೆಗೆ ಶೆಡ್ ಹೊಡೆಯುತ್ತಿರೋ ಗದಗ ತಾಲೂಕಿನ ಬೆಳದಡಿ ಗ್ರಾಮದ ಸರ್ಕಾರಿ ಶಾಲೆ. ಹೌದು, ಬೆಳದಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಮಾರ್ಟ್ ಕ್ಲಾಸ್ನಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಈಗ ರಾಜ್ಯದ ಗಮನ ಸೆಳೆಯುತ್ತಿದೆ. ಬೆಳದಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದ 75% ವಿದ್ಯಾರ್ಥಿಗಳು ಇಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಓದಿದವರು ವೈದ್ಯರು, ಇಂಜಿನಿಯರ್, ಸರ್ಕಾರಿ ಉದ್ಯೋಗಗಳಾಗಿದ್ದಾರೆ. ಶಾಲೆಯಲ್ಲಿ ಸದ್ಯ 221 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. LKGಯಿಂದ 7ನೇ ತರಗತಿಯ ತನಕ ಇದೆ. ಬೆಳದಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಲಿ 7 ಶಿಕ್ಷಕರು, ಅತಿಥಿ ಶಿಕ್ಷಕರು, ಒಟ್ಟು 9 ಶಿಕ್ಷಕರು ಇರುವ ಕಳೆದ 5-6 ವರ್ಷಗಳಿಂದ ಇಲ್ಲೇ ಕಾರ್ಯನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಹಾಗೂ ಸರ್ಕಾರದಿಂದ ಮಂಜೂರಾದ ಶಾಲೆಗೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಕ್ಲಾಸುಗಳು ಇವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಹೈಟೆಕ್ ಕ್ಲಾಸುಗಳು ಹೊಂದಿದೆ ಮೂಲಕ ಶಿಕ್ಷಣ ನೀಡಲಾಗುತ್ತಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಮಧ್ಯಾಹ್ನ ಊಟ, ಹಾಲು, ಬಾಳೆಹಣ್ಣು ನೀಡಲಾಗುತ್ತಿದೆ. ಅದರಂತೆ SDMC ಅಧ್ಯಕ್ಷರು ವೀರೇಶ್ ಎಂ ಕಲ್ಮಠ್ ಇವರು ಒಂದು ಸೇವೆ ಅತ್ಯುತ್ತಮವಾಗಿದೆ. ಶಾಲೆ ಮೇಲ್ಚಾರಣೆ ಶಾಲಾ ಅಭಿವೃದ್ಧಿ ಸಮಿತಿಯ ಶಾಲೆಯ ಉಸ್ತುವಾರಿ ನೋಡಿಕೊಳ್ಳುತ್ತಿದೆ. ಈ ಸಮಿತಿಗೆ ಪೋಷಕರೇ ಸದಸ್ಯರಾದ ಕಾರಣ ಶಾಲೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಶಾಲೆಗೆ ಏನೇ ಸಮಸ್ಯೆ ಎದುರಾದರೂ ಸಮಿತಿಯವರು ತಕ್ಷಣ ಬಗೆಹರಿಸುತ್ತಾರೆ. ಶಾಲಾ ಅಭಿವೃದ್ಧಿ ಸಮಿತಿಯವರೇ ಈ ಮೂಲಕ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡಿದ್ದಾರೆ. SDMC ಅಧ್ಯಕ್ಷರು ಮಾತನಾಡಿ, ಇಲ್ಲಿ ಶಿಕ್ಷಣ ತುಂಬ ಚೆನ್ನಾಗಿದೆ. ಗದಗ ಜಿಲ್ಲೆ ಗದಗ ಗ್ರಾಮೀಣ ವಲಯದಲ್ಲಿ ಬರ್ತಕ್ಕಂಥ ಬೆಳದಡಿ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ನಾನು ಕಳೆದ 3 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು 3 ವರ್ಷದ ಹಿಂದೆ ಈ ಶಾಲೆಗೆ ಬಂದಾಗ ನಮ್ಮೆಲ್ಲ 13 ಕೊಠಡಿಗಳು ಸೋರ್ತಾ ಇದ್ವು. ಮಳೆಗಾಲ ಬಂತಂದ್ರೆ ಮಕ್ಕಳು ಮನೆಯಾಗಿಂದ ಚೀಲ ತೊಗೊಂಡು ಬಂದು ಹಾಸ್ಕೊಂಡು ಕುಂದಿರುವಂಥ ಪರಿಸ್ಥಿತಿ ಇತ್ತು. ಅದನ್ನೆಲ್ಲ ನೋಡಿ ಪೇರೆಂಟ್ಸ್ ಮೀಟಿಂಗ್ ಕರೆದು SDMC ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳ ಸಂಪರ್ಕ ಮಾಡಿ, ಅಧಿಕಾರಿಗಳ ಸಂಪರ್ಕ ಮಾಡಿ ನಾವು ಸಾಕಷ್ಟು ಪ್ರಯತ್ನದ ಹಿನ್ನೆಲೆಯಲ್ಲಿ ಈಗ ಈ ಶಾಲೆ ಸಂಪೂರ್ಣವಾಗಿ ಬದಲಾಗಿದೆ. ಈಗ ಈ 7 ರೂಮ್ಗಳು ಮೇಗಿನೂ ರಿಪೇರಿ ಆಗ್ಯವು. ಸಂಪೂರ್ಣವಾಗಿ ಕಲೀಲಿಕ್ಕೆ ಶೈಕ್ಷಣಿಕ ವಾತಾವರಣವನ್ನು ಕಲ್ಪಿಸಿಕೊಟ್ಟಂತಾಗಿದೆ. ಇದರ ಜೊತೆಗೆ ಗಣಿತದ ಪ್ರಯೋಗಾಲಯವನ್ನು ಮಾಡೀವಿ, ಒಳ್ಳೆ ಸುಸಜ್ಜಿತ ಲೈಬ್ರರಿ ಮಾಡೀವಿ, ಒಳ್ಳೆಯ ಕಾರ್ಯಾಲಯ ಇದೆ. ಇಷ್ಟೆಲ್ಲ ಮಾಡಿದಾಗೂ ಕೂಡ ನಮ್ಮಲ್ಲೇ ಸ್ವಲ್ಪ ದಾಖಲಾತಿಯ ಕೊರತೆ ಆಗಕತ್ತೆ. ಕಾರಣ ಏನಂತಂದ್ರೆ ಇಂಗ್ಲೀಷ್ ವ್ಯಾಮೋಹ. ಮಕ್ಕಳು LKG UKG ಕಲಿಬೇಕು ಅಂತೇಳಿ ಗದಗ ನಗರದ ಪ್ರೈವೇಟ್ ಶಾಲೆಗಳಿಗೆ ಹಚ್ಚುವಂಥ ಪ್ರಯತ್ನವನ್ನು ಪಾಲಕರು ಮಾಡಿದರು. ಆ ಹಿನ್ನೆಲೆಯಲ್ಲಿ SDMC ಅವರು ಪಾಲಕರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರ ಒಂದು ಸಭೆಯನ್ನು ಕರೆದು ನಮ್ಮ ಶಾಲೆಯಲ್ಲಿಯೇ LKG UKGಗಳನ್ನು ಯಾಕೆ ಮಾಡಬಾರ್ದು, ಅವರಿಗೆ ಇಂಗ್ಲೀಷ್ ಶಿಕ್ಷಣವನ್ನು LKGಯಿಂದನೇ ಕೊಟ್ಟಿದ್ದೆ ಆತಂದ್ರೆ ಆ ನಗರಕ್ಕೆ ಹೋಗುವಂಥ ಸಂಖ್ಯೆ ಕಡಿಮೆ ಆಗ್ತೈತಿ. ಅವರು LKG UKGಲಿ ಅಡ್ಮಿಷನ್ ಮಾಡಿಸ್ಕೊಂಡವರು ಮುಂದೆ 1ನೇ ತರಗತಿಗೆ ದಾಖಲಾತಿ ಆಗ್ತವೆ, ನಮ್ಮ ದಾಖಲಾತಿ ಸುಧಾರಣೆ ಮಾಡ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ SDMCಯ ಗೌರವಾನ್ವಿತ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಎಲ್ಲ ಸದಸ್ಯರನ್ನ, ಚುನಾಯಿತ ಪ್ರತಿನಿಧಿಗಳನ್ನು, ಪಾಲಕರನ್ನು ಸಂಪರ್ಕ ಮಾಡಿ ಮೀಟಿಂಗ್ ಮಾಡಿದ್ವಿ. ಮೊದಲನೇ ಮೀಟಿಂಗ್ನಲ್ಲೇ ನಮ್ಗೆ ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟರು. ಎಲ್ಲ ಪಾಲಕರು ನಾವು ನಿಮಗೆ ಏನು LKG UKGಗೆ ಅನುಕೂಲ ಬೇಕು ನಾವೆಲ್ಲ ಮಾಡ್ತೀವಿ ಅಂತೇಳಿ ಮುಂದೆ ಬಂದು ಮಕ್ಕಳಿಗೆ ಬೇಕಾಗ್ತಕ್ಕಂಥ ಎಲ್ಲ ಭೌತಿಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದ್ರ ಜೊತೆಗೆ ಮಕ್ಕಳಿಗೆ ಯೂನಿಫಾರ್ಮು, ID ಕಾರ್ಡು, ಏನು ಪ್ರೈವೇಟ್ ಶಾಲೆಯೊಳಗೆ ಏನು ಪ್ರತಿಷ್ಠಿತ ಸ್ಕೂಲ್ನಲ್ಲಿ ಏನು ಮಕ್ಕಳಿಗೆ ವ್ಯವಸ್ಥೆ ಇರಬೇಕು ಆ ಎಲ್ಲ ವ್ಯವಸ್ಥೆಯನ್ನು
ಪಾಲಕರು ನಮ್ಮ ಮಕ್ಕಳಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿ ಗದಗಿನಲ್ಲಿ ಇರ್ತಕ್ಕಂಥ ಪ್ರತಿಷ್ಠಿತ ಶಾಲೆಯಲ್ಲಿ ಇರ್ತಕ್ಕಂಥ ಶೈಕ್ಷಣಿಕ ವಾತಾವರಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬರಬೇಕಾದ್ರೆ ಇದಕ್ಕೆ ಮುಖ್ಯವಾಗಿ SDMC ಅಧ್ಯಕ್ಷರ ಒಂದು ಪರ್ಸನಲ್ ಇಂಟ್ರೆಸ್ಟ್ ಇದಕ್ಕೆ ಬಹಳ ಮುಖ್ಯವಾಗಿದೆ. ಹೀಗಾಗಿ ಅವ್ರದ್ದು ಜೊತೆಗೆ ಎಲ್ಲ ಪ್ರತಿನಿಧಿಗಳು ಕೂಡ ನಮ್ಮ ಕೋಆಪರೇಷನ್ ಮಾಡ್ಯಾರ. ಹಾಗಾಗಿ ನಮ್ಮಲ್ಲಿ ಒಳ್ಳೆಯ ವಾತಾವರಣ ಬೆಳೆದೈತೆ. ಇದರ ಜೊತೆಗೆ ಇನ್ನೂ ಹಲವಾರು ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಶ್ರಾವಣ ಮಾಸದಲ್ಲಿ ಅಮೃತ ಭೋಜನ ಅಂತೇಳಿ 1 ತಿಂಗಳ ಪ್ರತಿದಿನ ಸಿಹಿ ಭೋಜನವನ್ನು ಮಕ್ಕಳಿಗೆ ದಾನಿಗಳ ಸಹಾಯದಿಂದ ಕೊಡ್ತೇವೆ. ಜೊತೆಗೆ ನಮ್ಮ ನಲಿಕಲಿಗೆ ಬೇಕಾಗ್ತಕ್ಕಂಥ ನಿಜವಾದ ಕಾನ್ಸೆಪ್ಟ್ 100% ನಮ್ಮಲ್ಲಿ ನಾವು ಅಳವಡಿಸಿವಿ ಅನ್ನುವಂಥದ್ದು. ಇದರ ಜೊತೆಗೆ ಒಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ವಿದ್ಯಾದೀಪ, ಬೆಳಗಿನ ಪ್ರಾರ್ಥನಾ ಅವಧಿ ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕಾ ಅವಧಿ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಪ್ರತಿ ವಾರ ಒಂದು ಕಾನ್ಸೆಪ್ಟ್ನಿಂದ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ನಾಲೆಜ್ ಬರುವಂಥ ಏನು ಸರ್ಕಾರ ಮಾರ್ಗದರ್ಶನ ಮಾಡೈತಿ ವಿದ್ಯಾದೀಪದಲ್ಲಿ, ಅದನ್ನು 100ಕ್ಕೆ 100ರಷ್ಟು ನಮ್ಮೆಲ್ಲ ಶಿಕ್ಷಕರು ಮಕ್ಕಳು ಸೇರಿಕೊಂಡು ಅದನ್ನು ಅಳವಡಿಸಿವೆ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತೈತಿ. ಇದರ ಪ್ರತಿಕ್ರಿಯೆ ಕೂಡ, ಇದರ ಪರಿಣಾಮನೂ ಕೂಡ ಭಾಳ ಉತ್ತಮವಾಗಿದೆ. ಮಕ್ಕಳು ಸಾಕಷ್ಟು ನಾಲೆಜನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು. ಅದರ ಪರಿಣಾಮ 12 ವರ್ಷಗಳ ಕಳೆದ್ರೆ ಅದು ನಿಜವಾದ ಹೈಸ್ಕೂಲ್ನಲ್ಲಿ SSLC ರಿಸಲ್ಟ್ ಬರುವುದರ ಮೂಲಕ ನಮ್ಮಲ್ಲಿ ಬದಲಾವಣೆ ಅಲ್ಲಿ ಕಾಣ್ಬೋದು ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇದರ ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದ DDPR ಆಗಿರ್ಬೋದು, ತಾಲೂಕು ಮಟ್ಟದ BOR ಆಗಿರ್ಬೋದು ನಮ್ಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಸಹಕಾರವನ್ನು ನೀಡ್ಯಾರ. ಇಲಾಖೆಯಿಂದ ಬರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಕೂಡ ನಮ್ಗೆ ಕಲ್ಪಿಸಿಕೊಟ್ಟಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಟದ ಜೊತೆಗೆ ನಮ್ಮ ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಇನ್ನೂ ಇತರೆ ಎಲ್ಲ ಸರ್ಕಾರ ಕಲ್ಪಿಸ್ತಕ್ಕಂಥ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ಮಾಡ್ತೀವಿ. ಕಳೆದ ವರ್ಷ ಕಲಿಕಾ ಹಬ್ಬವನ್ನು ಇಡೀ ಜಿಲ್ಲೆ ನಮ್ಮ ಗ್ರಾಮದ ಕಡೆಗೆ ನೋಡುವ ರೀತಿಯೊಳಗೆ ಭಾಳ ಅದ್ಭುತವಾಗಿ ಆಚರಣೆ ಮಾಡಿವಿ. ಕ್ರೀಡಾಕೂಟದಲ್ಲಿ ನಮ್ಮ ಮಕ್ಕಳು ತಾಲೂಕಾ ಜಿಲ್ಲೆಯಲ್ಲಿ ಪಾಲ್ಗೊಂಡು ನಮ್ಮ ಊರಿನ ಶಾಲೆಯ ಕೀರ್ತಿಯನ್ನು ಕೂಡ ತಂದಿದ್ದಾರೆ. ಗದಗ ಡಿಸ್ಟಿಕ್ ಗದಗ ಗ್ರಾಮದ SDMC ಅಧ್ಯಕ್ಷನಾಗಿದ್ದು, ನಮ್ಮ ಶಾಲೆಯಲ್ಲಿ LKG UKG ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಊರಿನ ಗ್ರಾಮದ ಹಿರಿಯರು ಮತ್ತು ಪಂಚಾಯತಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು LKG UKG ಹಾಕಿದಂಥ ಪಾಲಕರು ಮತ್ತು ನಮ್ಮ SDMC ಎಲ್ಲ ಸದಸ್ಯರು ಸಹಕಾರದಿಂದ ನಮ್ಮ ಶಾಲೆಗೆ LKG UKG ಚಾಲೂ ಮಾಡಲು ಅವಕಾಶ ಸಿಗುತ್ತೆ. ಮತ್ತು ಇದಕ್ಕೆ ಅವಕಾಶ ಮಾಡಬೇಕು ಅಂತ ನಮ್ಮಷ್ಟಿಗೆ ನಮ್ಮ ಶಿಕ್ಷಣ ಸಿಬ್ಬಂದಿ ನಮ್ಮ ಊರಿನ ಪರವಾಗಿ ನಾವು ಧನ್ಯವಾದ ಹೇಳ್ತೀವಿ. ಮತ್ತು ನಮ್ಮ DDPR ಸಾಹೇಬರು ಮತ್ತು BO ಸಾಹೇಬರು ಇದಕ್ಕೆ ಏನೆಲ್ಲ ಸಹಕಾರ ಬೇಕು ಅವರೆಲ್ಲ ಹೆಚ್ಚಿನ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಅವರಿಗೂ ಕೂಡ ನಮ್ಮ ಗದಗ ಗ್ರಾಮದ ವತಿಯಿಂದ ತುಂಬ ಧನ್ಯವಾದ.